ಹೆಣ್ಮಕ್ಳಿಗೆ ಈ ತುಟಿಗಳ ಮೇಲೇನು ಕೂಡ ಸಣ್ಣ ಸಣ್ಣ ಮೀಸೆ ಥರ ಬಂದಿರುತ್ತೆ. ಅವ್ರಿಗೆ ಅವ್ರ ಮುಖ ನೋಡ್ಕೊಳ್ಳೋಕ್ಕೆ ಕೆಲವೊಂದ್ಸಲ ಅದು ಒಂಥರ ಸಂಕೋಚನೂ ಕೂಡ ಆಗುತ್ತೆ. ಹಾಗೆ ಆ ಕೂದಲು ಇಲ್ಲಿವರೆಗೂ ಕೂಡ ಬಂದಿರುತ್ತೆ. ಹೆಚ್ಚಿನ ದಿನಗಳಲ್ಲಿ ಈವನ್ ಒಂದು ಮೇಕಪ್ ಮಾಡಬೇಕು ಅಂದ್ರೂ ಕೂಡ ಫುಲ್ ಫೇಸ್ ಹೇರ್ ರಿಮೂವ್ ಮಾಡಿನೇ ಮೇಕಪ್ ಮಾಡೋ ಅಂಥದ್ದು, ಬಿಕಾಸ್ ಲಾಂಗ್ ಸ್ಟೇಗೆ ಅಂತ ಹೇಳಿ. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ಲೈಕ್ ನಮ್ಮ ಲೈಫ್ ಸ್ಟೈಲಲ್ಲಿ ಆ್ಯಂಡ್ ಜೆನೆಟಿಕ್ ರೀಸನ್ಸಿಂದ, ಅಂದರೆ ಫ್ಯಾಮಿಲಿ ಹಿಸ್ಟ್ರಿ ಇದ್ದರೆ, ಸೊ ಇರೆಗ್ಯುಲರ್ ಸೈಕಲ್ಸ್ ಇರ್ಬೋದು ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಇರ್ಬೋದು. ಸೊ ಈ ಥರ ಎಷ್ಟೊಂದು ಸಮಸ್ಯೆಗಳಿಂದ ಹೆಣ್ಮಕ್ಳಲ್ಲಿ ಬೇಡವಾದಂಥ ಕೂದಲುಗಳು ಬೆಳೆಯೋದು ತುಂಬ ಜಾಸ್ತಿ ಆಗ್ತಾ ಇದೆ. ಅದು ಈವನ್ ನಮ್ಮದು ಜೀವನ ಶೈಲಿಯಿಂದನೂ ಕೂಡ ಕೆಲವೊಂದು ಸಲ ಆ ಥರ ಆಗೋವಂಥ ಚಾನ್ಸಸ್ ಇರುತ್ತೆ. ಸೊ ಈ ಥರ ಯಾರಿಗೆ ಆದ್ರೂ ಲೈಕ್ ಅನ್ವಾಂಟೆಡ್ ಫೇಸಲ್ಲಿ ಅನ್ವಾಂಟೆಡ್ ಹೇರ್ ಇರ್ಬೋದು, ಅಥವಾ ಕೆಲವೊಬ್ಬರಿಗೆ ಪೂರ್ತಿ ಮುಖದಲ್ಲಿ ನನಗೆ ತೆಗೆಸ್ಬೇಕು ಅಂತ ಇರಲ್ಲ, ಬರೀ ಅಪ್ಪರ್ ಲಿಪ್ಪಲ್ಲಿ ಆ್ಯಂಡ್ ಚಿನ್ನಲ್ಲಿ ತೆಗಿಸ್ಬೇಕು ಅಂತ ಇರುತ್ತೆ. ಅಂದರೆ ಕೆಲವೊಬ್ಬರಿಗೆ ಫುಲ್ ಬಿಯರ್ಡ್ ಥರನೇ ಬಂದಿರೋದು ನಾವು ನೋಡ್ತೀವಿ, ಅದು ಹಾರ್ಮೋನಲ್ ಇಂಬ್ಯಾಲೆನ್ಸಲ್ಲಿ. ಆ್ಯಂಡ್ ಕೆಲವೊಬ್ಬರು ಏನು ಮಾಡ್ತಾರೆ ಅಂತಂದರೆ, ಇವಾಗ ನನಗೆ PCOD ಇದೆ, ಅದಕ್ಕೆ ಈ ಥರ ಬರ್ತಾ ಇದೆ, ಸೊ ಹಾಗಾಗಿ ಟ್ರೀಟ್ಮೆಂಟ್ ತೊಗೊಳೋದು ಬೇಡ, ಅಥವಾ ನಂಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆ, ಇಲ್ಲ ನನಗೆ ಫ್ಯಾಮಿಲಿ ಹಿಸ್ಟ್ರಿ ಇದೆ, ಏನೂ ಬೇಕಾಗಲ್ಲ. ನೋ, ಆ್ಯಕ್ಚುಲಿ ಯಾವಾಗಲೂ ನಾವು ಹೇಗಿರಬೇಕು ಅಂತಂದರೆ, ಏನೂ ಸಮಸ್ಯೆನೇ ಇಲ್ಲದೆ, ಅಂದರೆ ಯಾವುದೇ ಹಿಸ್ಟ್ರಿ ಇಲ್ಲದೆ, ಇತಿಹಾಸ ಇಲ್ದಿರೇ ನಾವು ಯಾವಾಗಲೂ ನಮ್ಮನ್ನು ನಾವು ನೋಡ್ಕೋತಾ ಇರಬೇಕು. ಅಂಥದ್ರಲ್ಲಿ ಆಲ್ರೆಡಿ ನನಗೆ ಗಿಫ್ಟ್ ಬಂದಿದೆ, ಫ್ಯಾಮಿಲಿಯಿಂದ ತೊಂದರೆಗಳು ಬರುತ್ತೆ ಅನ್ನೋದು ಹಿಂಟ್ ಸಿಕ್ಕಾದ್ಮೇಲೆ ನಾನು ಅದಕ್ಕೆ ಇನ್ನೂ ಜಾಸ್ತಿ ಪ್ರಿಪೇರ್ ಆಗಿರಬೇಕು. ಅಂದರೆ ಇನ್ನೂ ಹೆಚ್ಚು ಎಚ್ಚರಿಕೆಯನ್ನು ವಹಿಸಿ ನಾನು ಟ್ರೀಟ್ಮೆಂಟ್ಗಳನ್ನ ತಗೋಬೇಕಾಗತ್ತೆ. ಅದು ಈವನ್ ಲೇಸರೇ ಇರ್ಬೋದು, ಅಥವಾ ಬೇರೆ ಯಾವುದೇ ಹೆಲ್ತ್ ಇಶ್ಯೂಸ್ ಇರ್ಬೋದು, ಅವರು ತೂಕ ಕಮ್ಮಿ ಮಾಡೋದು, ಇನ್ಯಾವುದೇ ಅದು. ಸೊ ಇವಾಗ ನಾವು ಲೇಸರ್ ಹೇರ್ ರಿಡಕ್ಷನ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ, ಸೊ ಈ ಥರ ಹೆಣ್ಮಕ್ಳಲ್ಲಿ ಬೇಡವಾದಂಥ ಕೂದಲು ಮುಖದಲ್ಲಿರೋವಂಥದ್ದು ಇರ್ಬೋದು, ಅಥವಾ ಅಂಡರ್ ಆರ್ಮ್ಸಲ್ಲಿ, ಅಥವಾ ಫುಲ್ ಹ್ಯಾಂಡ್ಸಲ್ಲಿ ಆ್ಯಂಡ್ ಲೆಗ್ಸಲ್ಲಿ, ಅಥವಾ ಕೆಲವೊಬ್ಬರಿಗೆ ಬರೀ ಹೊಟ್ಟೆ ಭಾಗದಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ, ಅಥವಾ ಬೆನ್ನಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ, ಸ್ಯಾರೀಸ್ ಹಾಕ್ಬೇಕಾರೆಲ್ಲ ಆಡಾಗಿ ಕಾಣಿಸುತ್ತೆ. ಸೊ ಈ ಥರ ಯಾರಾದರೂ ಸಫರ್ ಮಾಡ್ತಾಯಿದ್ರೆ ಡೆಫಿನೆಟಾಗಿ ನೀವು ಲೇಸರ್ ಹೇರ್ ರಿಡಕ್ಷನ್ನ ತೊಗೋಬೋದು. ಆ್ಯಂಡ್ ಅದರಲ್ಲಿ ನಿಮಗೆ ಫ್ಯೂ ಸೆಷನ್ಸಲ್ಲಿನೇ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಹೋಗುತ್ತೆ. ಆ್ಯಂಡ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದನ್ನು ನಾವು ಬ್ಯಾಲೆನ್ಸ್ ಮಾಡಿ ತೊಗೊಳೋದ್ರಿಂದ ಡೆಫಿನೆಟಾಗಿ ಒಳ್ಳೆ ರಿಸಲ್ಟ್ಸ್ನ ಕೂಡ ನಾವು ನೋಡ್ಬೋದು. ಎಸ್, ಸೊ ಹೆಣ್ಣು ಮಕ್ಕಳು ಸಂಕೋಚ ಪಡೋಂಥ ಅವಶ್ಯಕತೆ ಇಲ್ಲ, ನಾಚಿಕೆ ಪಡುವಂಥ ಅವಶ್ಯಕತೆ ಇಲ್ಲ. ಸೊ ಮುಖದ ಮೇಲೆ ಬಂದಿರುವಂಥ ಅನ್ವಾಂಟೆಡ್ ಹೇರ್ಸ್ನ ಕ್ಲೀನ್ ಮಾಡಿಸಿ ನಿಮ್ಮ ಮುಖ ನಿಜಕ್ಕೂ ಕೂಡ ಒಂಥರ ಹೊಸ ಟೈಲ್ಸ್ ಥರ ಪಳ ಅಂತ ಹೊಳೆಯುವಂಥ ಸೊ ಒಂದು ಬೆಸ್ಟ್ ಪ್ಲೇಸ್ ಅಂತಂದರೆ ಸಾನ್ಸೋಸಿ ವೆಲ್ನೆಸ್ ಕ್ಲಿನಿಕ್. ಹಾಗಾಗಿ ಈ ಮೇಡಮ್ ಮಾತಾಡ್ತಾ ಹೇಳ್ತಾಯಿದ್ರು, ಕೈಗಳ ಮೇಲೆಲ್ಲ ಕೂಡ ಇರುತ್ತೆ, ಸೊ ಕಾಲುಗಳೆಲ್ಲ ಇರುತ್ತೆ, ಹೊಟ್ಟೆ ಮೇಲೆ ಇರುತ್ತೆ. ಹಾಗೆ ಸ್ಯಾರಿ ಮತ್ತು ಜಾಕೆಟ್ ಹಾಕ್ಕೊಂಡ್ರೆ ಆ ಒಂದು ಏನು ಭಾಗ ಇರುತ್ತೆ, ಹೊಟ್ಟೆ ಮತ್ತು ಬೆನ್ನು ಭಾಗ, ಅಲ್ಲೂ ಕೂಡ ಕೆಲವೊಂದು ಹೇರ್ಸ್ಗಳೆಲ್ಲ ಎದ್ದು ಕಾಣಿಸ್ತಾ ಇರ್ತವೆ. ನೋಡೋಕ್ಕೊಂಥರ ಮುಜುಗರ ಮತ್ತು ಅಸಹ್ಯ ಅಂತ ಅನಿಸ್ತಿರುತ್ತೆ. ಹಾಗಾದಾಗ ಬ್ಯೂಟಿ ಕಾನ್ಷಿಯಸ್ನ ದಯವಿಟ್ಟು ಬಿಟ್ಟು ಹೋಗಬೇಡಿ, ನಾಚಿಕೆನೇ ಪಟ್ಕೊಳ್ಬೇಡಿ. ನೇರವಾಗಿ ಈ ನಂಬರ್ಗೆ ಕಾಲ್ ಮಾಡಿದ್ರೆ ಸಾನ್ಸೋಸಿ ವೆಲ್ನೆಸ್ ಕ್ಲಿನಿಕ್ ಅವರು ನಿಮ್ಮ ಬ್ಯೂಟಿನ ಮತ್ತಷ್ಟು ಇಮ್ಮಡಿಗೊಳಿಸೋದಕ್ಕೆ ಕೆಲಸ ಮಾಡ್ತಾರೆ.